ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಸುಮಲತಾ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ನಾವಿವತ್ತು ಎಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀನಿ. ಆಲ್ರೆಡಿ ಟೈಮು 4:45 ಆಗಿದೆ. ಚಿನ್ನಮ್ಮ ಈಚೆ ಆಟ ಆಡ್ತಿದ್ದಾರೆ. ಅವ್ರನ್ನ ನೋಡ್ಕೊತಾನೆ ನಾನು ರೆಡಿ ಆಗ್ತಾ ಇದ್ದೀನಿ. ನಾನು, ಅಪ್ಪಾಜಿ, ಚಿನ್ನಮ್ಮ 3 ಜನನು ಹೋಗೋಣ ಅಂತ ಹೇಳ್ಬಿಟ್ಟು ಇದೊಂಥರ ಮಿನಿ ಟ್ರಿಪ್ ಥರ ಹೋಗೋಣ ಅಂತ ಅಂದ್ಕೊಂಡ್ವಿ. ಬೆಳಗ್ಗೆನೇ ಡಿಸೈಡ್ ಆಯಿತು ಹೋಗೋಣ ಅಂತ ಹೇಳ್ಬಿಟ್ಟು. ಆದರೆ ಫುಲ್ಲು ಬಿಸ್ಲಿತ್ತು ಫ್ರೆಂಡ್ಸ್. ಹಂಗಾಗಿ ನಾನು ಬಿಸಿಲಿಗೆ ಹೆದರ್ಕೊಂಡು ಪಾಪು ಕರ್ಕೊಂಡು ಹೋಗ್ಬೇಕು ಅಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟ್ ಮಾಡಿಬಿಟ್ಟೆ. ಹಂಗಾಗಿ ಲೇಟ್ ಮಾಡಿ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಹೊರಡೋಷ್ಟೊತ್ತಿಗೆ 4:45 ಆಗ್ತಾಯಿದೆ. ನಮ್ಮ ಅಪ್ಪಾಜಿ ಬೇಗ ಬೇಗ ರೆಡಿಯಾಗ್ರಿ ಅಂತ ಹೇಳ್ತಾ ಇತ್ತು. ಚಿನ್ನಮ್ಮನ ಆಲ್ರೆಡಿ ರೆಡಿ ಮಾಡಿದ್ದೀನಿ. ಅವ್ರ ತಾತನಗೋಸ್ಕರ ಅವರೆಲ್ಲ ಹೋದ್ರು ಅಂತ ಹೇಳ್ಬಿಟ್ಟು ಈಚೆ ಹೋಗಿದ್ದಾರೆ ಕರೆಯೋದಕ್ಕೆ ಅಂತ ಹೇಳ್ಬಿಟ್ಟು. 4:45 ಆದ್ರೂ ನೋಡಿ ಫ್ರೆಂಡ್ಸ್, ಬಿಸಿಲು ಹೆಂಗೆ ಕಾಣಿಸ್ತಾ ಇದೆ. ಅಲ್ಲಿ ಡೋರ್ಗೆ ಹೊಡಿತಾ ಇದೆ ಬಿಸಿಲು. ಈಚೆ ತಲೆ ಇಕ್ಕೋದಕ್ಕಾಗೋದಿಲ್ಲ. ಹಂಗಾಗಿ ನಾನು ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀನಿ. ನಾನು ಚಿನ್ನಮ್ಮನು ನೋಡಿ, ಚಿನ್ನಮ್ಮ ಹಾಯ್ ಮಾಡ್ತಾ ಇದ್ದಾರೆ. ಚಿನ್ನಮ್ಮ ನಮಗೆ ರೆಡಿಯಾಗಕ್ಕೆ ಬಿಡ್ತಾನೆ ಇರಲಿಲ್ಲ ಫ್ರೆಂಡ್ಸ್. ಹಂಗಾಗಿ ಒಳಗಡೆ ಕರ್ಕೊಂಬಂದರೆ ನನಗೆ ರೆಡಿಯಾಗಕ್ಕೆ ಬಿಡ್ತಾಯಿಲ್ಲ. ಹೊರಗಡೆ ಹೋದರೆ ಅವ್ರ ತಾತನ ಬಿಡ್ತಾಯಿಲ್ಲ. ಹಂಗಾಗ್ಬಿಟ್ಟು ಟೈಮ್ ಆಗ್ತೈತೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಮತ್ತು ಆ ಕಡೆಯಿಂದ ಬರೋ ಹೊತ್ತಿಗೆ ಲೇಟ್ ಆಗಿಬಿಡುತ್ತೆ, ಬೇಗ ಬೇಗ ಹೊರಟಿಲ್ಲ ಅಂತೇಳಿ ನಮ್ಮ ಅಪ್ಪಾಜಿ ಸ್ವಲ್ಪ ಬೈಯಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ರು. ಹಂಗಾಗಿ ನಾನು ರೆಡಿ ಆಗ್ತಾಯಿದ್ದೀನಿ. ಚಿನ್ನಮ್ಮನಿಗೂ ಚೆನ್ನಾಗಿ ಸ್ನಾನ ಮಾಡಿಸಿ ಮಲಗಿಸಿದ್ದೆ. 12 ಗಂಟೆಗೆ ಮಲ್ಕೊಂಡವರು 4 ಗಂಟೆಗೆ ಎದ್ದಿದ್ದಾರೆ. ಅವ್ರದ್ದೇನು ಅದೇ ನಾವು ಟ್ರಿಪ್ ಹೋಗ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ರಿಂದ ಅವ್ರನ್ನ ಲೇಟಾಗಿ ಮಲಗಿಸಿದ್ದೆ. ಇಲ್ಲಾಂದರೆ ಸಂಜೆ ಟೈಮಲ್ಲಿ ಮಲ್ಕೊಂಡ್ಬಿಡ್ತಾರೆ, ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ ಅಂತ ಹೇಳಿ. ಅವ್ರ ಅಮ್ಮಮ್ಮ ಇರಲಿಲ್ಲ, ತೋಟದ ಹತ್ರ ಹೋಗಿದ್ರು ಅಂತೇಳಿ ನಾವೇ ಕರ್ಕೊಂಡು ಹೋಗ್ಬೇಕಿತ್ತು, ಬಿಟ್ಟು ಹೋಗೋಕ್ಕಾಗಲ್ಲ ಚಿನ್ನಮ್ಮನ್ನ ಅಂತ ಹೇಳಿ. ಚಿನ್ನಮ್ಮ ಹಠ ಮಾಡ್ದಂಗೆ ಆರಾಮಾಗಿ ರೆಡಿಯಾಗಿದ್ದಾರೆ. ನಾನದೇ ಸ್ವಲ್ಪ ಲೇಟಾಗಿದ್ದು. ಹಾಗಾಗಿ ನಮ್ಮ ಅಪ್ಪಾಜಿನೂ ಏನೋ ತರೋದಕ್ಕೆ ಅಂತೇಳಿ ಅವ್ರನ್ನ ಬಿಟ್ಬಿಟ್ಟು ಹೋದರು. 2 ನಿಮಿಷ ಬರ್ತೀನಿ ಇರಿ ಅಂತ ಹೇಳ್ಬಿಟ್ಟು. ಇನ್ನು ಇವತ್ತು ಒಂದು ಒಳ್ಳೆ ಜಾಗಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು, ನಮ್ಮ ಅಪ್ಪಾಜಿ, ನಮ್ಮ ಚಿನ್ನಮ್ಮ ಹೊರಟಿದ್ದೀವಿ. ಆ ಪ್ಲೇಸ್ ಅಂತೂ ಸಖತ್ತಾಗಿದೆ ಫ್ರೆಂಡ್ಸ್. ನಾನು ಮದುವೆಯಾಗಿ ಹೊಸರಲ್ಲಿ ಅಂತ ಹೋಗಿದ್ದು. ಅದು ಬಿಟ್ಟ ಮೇಲೆ ಇವಾಗಲೇ ಹೋಗ್ತಾ ಇರೋದು. ಚಿನ್ನಮ್ಮನ್ನ ಫಸ್ಟ್ ಟೈಮ್ ಕರ್ಕೊಂಡು ಅಲ್ಲಿಗೆ ಹೋಗ್ತಾ ಇರೋದು. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಆ ಕಡೆಯಿಂದ ಬರೋದು ಪ್ರಾಬ್ಲಮ್ ಆಗಿಬಿಡುತ್ತೆ. ಹಂಗಾಗಿ ಬೇಗ ಇಷ್ಟೊತ್ತಿಗೆ ಆಲ್ರೆಡಿ ಹೊರಟಿರಬೇಕಾಗಿತ್ತು. ನಾವು ಇವಾಗ ಹೊರಡ್ತಾ ಇರೋದ್ರಿಂದ ಸ್ವಲ್ಪ ಟೈಮ್ ಆಗ್ತಾ ಬಂತು. ಇನ್ನು ಮಗುನ ಕರ್ಕೊಂಡು ಹೋಗ್ತಾ ಇರೋದ್ರಿಂದ ಅವ್ರಿಗೆ ಸೇಫ್ಟಿಯಾಗಿ ನೋಡ್ಕೋಬೇಕಲ್ವ ಫ್ರೆಂಡ್ಸ್. ಅವ್ರಿಗೆ ಕುಡಿಯೋಕ್ಕೆ ನೀರಾಗಲಿ ಮತ್ತು ಅವ್ರಿಗೆ ತಿನ್ನೋಕ್ಕೆ ಹಣ್ಣಾಗಲಿ ಅದೆಲ್ಲ ಎತ್ತಿಟ್ಕೊಂಡು ರೆಡಿಯಾಗಿ ಮಾಡ್ಕೋಬೇಕಾಗಿತ್ತು. ಬೆಳಗ್ಗೆಯಿಂದ ಕೆಲಸನೇ ಆಗೋಗ್ಬಿಡ್ತು ನಮ್ಮದು. ಹಾಗಾಗಿ ಇವಾಗ ಹೊರಡ್ತಾ ಇದ್ದೀವಿ.
ಫೈನಲಿ ನಾನು ರೆಡಿಯಾಗಿ ಹೊರಡೋಣ ಅಂತ ಹೇಳ್ಬಿಟ್ಟು ನೋಡಿ ನಾವು 3 ಜನನೂ ರೆಡಿ ಆದ್ವಿ. ನೀನು ಈಚೆ ಬಂದು ನಿಂತ್ಕೊಂಡಿತ್ತು ಅಲ್ಲೇ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ನಮ್ಮ ಅಪ್ಪಾಜಿ. ನಾನು ಹೊರಡೋಣ ಅಂತೇಳಿ ಗಾಡಿ ಹತ್ಕೊಂಡು ಕೂತ್ಕೊಂಡಿದ್ದೀನಿ. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಸುತ್ತಕ್ಕೂ ಕಾಡು ಥರ ಇದೆ ಮತ್ತು ತೆಂಗಿನ ಮರಗಳೆಲ್ಲ ನೋಡಿ, ಬೋರಿನ ನೀರು ಎಷ್ಟು ಚೆನ್ನಾಗಿ ತೆಂಗಿನ ಸಸಿಗಳೆಲ್ಲ ಬಂದಿದ್ದಾವೆ ಅಂತ ಹೇಳ್ಬಿಟ್ಟು. ಮಳೆ ನೀರಿಗೆ ನಂಬ್ಕೊಂಡ್ರೆ ಆಗೋದಿಲ್ಲ. ಹಾಗಾಗಿ ಇಲ್ಲೆಲ್ಲ ಬೋರಿನ ನೀರು ಹಾಕಿ ಎಷ್ಟು ಚೆನ್ನಾಗಿ ತೆಂಗಿನ ಸಸಿಗಳು ಎಬ್ಬರಿಸಿದ್ದಾರೆ ಅಂತ ಹೇಳ್ಬಿಟ್ಟು. ನೀವು ಮತ್ತು ನಮ್ಮೂರಿಂದ ಒಂದು 7 ಕಿಲೋಮೀಟ್ರ್ ಆಗುತ್ತೆ ಫ್ರೆಂಡ್ಸ್. ಅಲ್ಲಿಂದ ಸುತ್ತಮುತ್ತ ಯಾವುದೂ ಊರುಗಳು ಸಿಗೋದಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಫುಲ್ಲು ಕಾಡು. ನಾವು ಕಾಡು ಒಳಗಡೆ ಇರುವಂಥ ಒಂದು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಸುತ್ತಮುತ್ತ 2 ಕಿಲೋಮೀಟ್ರ್ ಫುಲ್ ಕಾಡೇ ಇದೆ ಫ್ರೆಂಡ್ಸ್. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ದೇವಸ್ಥಾನ ಕಟ್ತಾ ಇದ್ದಾರೆ. ಇನ್ನೂ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿಲ್ಲ, ಅಷ್ಟಕ್ಕೆ ಸ್ಟಾಪ್ ಮಾಡಿದ್ದಾರೆ. ನೋಡಿ ಇಲ್ಲಿ ಫುಲ್ಲು ಕಾಡಿದೆ. ನಾವು ಹೋಗ್ತಾ ಇದ್ದೀವಿ. ಇವಾಗ ಆಲ್ರೆಡಿ 6 ಗಂಟೆ ಆಗಿದೆ ಫ್ರೆಂಡ್ಸ್. ನಾವಿನ್ನೂ ಬೆಟ್ಟಕ್ಕೆ ತಲುಪಿಲ್ಲ. ಯಾಕೆಂದರೆ ನಾನು ಸ್ವಲ್ಪ ಬಿಸಿಲು ನೋಡಿಕೊಂಡು ಭಯ ಆಯಿತು, ಬಿಸಿಲಲ್ಲಿ ಹೆಂಗಪ್ಪ ಹೋಗೋದು ಅಂತ ಹೇಳ್ಬಿಟ್ಟು.